ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕಿಡಿಕಾರಿದ್ದಾರೆ. ಕರ್ನಾಟಕ ಮತ್ತೊಂದು ಬಿಹಾರವಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯ ನೇಹಾ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕ ಮತ್ತೊಂದು ಬಿಹಾರವಾಗ್ತಾ ಇದೆ. ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಈ ರೀತಿಯ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದ್ರೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಇದೀಗ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಮಾಜಘಾತಕ ಶಕ್ತಿಗಳಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ ರಾಜ್ಯದಲ್ಲಿ. ಇದೀಗ ಒಂದು ರೀತಿಯ ಬಿಹಾರದ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಪೊಲೀಸ್ ಠಾಣೆಗಳಲ್ಲಿ ರಾಜ ಮರ್ಯಾದೆಯನ್ನು ಕೊಡಲಾಗುತ್ತೆ ಅವರಿಗೆಲ್ಲ. ರಾಜಾರೋಷವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಿಡಿಗೇಡಿಗಳು ತೊಡಗಿಕೊಳ್ತಾ ಇದ್ದಾರೆ. ಅಂಥವರ ರಕ್ಷಣೆಗೆ ಈಗ ರಾಜ್ಯ ಸರ್ಕಾರ ನಿಂತಿದೆ. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ರಾಜಾರೋಷವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಕಿಡಿಗೇಡಿಗಳು ತೊಡಗಿಸಿಕೊಳ್ತಾ ಇದ್ದಾರೆ. ಅಂಥವರಿಗೆ ಕಠಿಣ ಶಿಕ್ಷೆ ಆಗದ ಹೊರತು ಈ ರೀತಿಯ ಕ್ರಮಗಳು ರಾಜ್ಯದಲ್ಲಿ ನಿಲ್ಲೋ ಹಾಗೆ ಇಲ್ಲ. ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇದೆ? ನೇಹಾ ಕೊಲೆ ಕೇಸ್ SIT ಮೂಲಕ ತನಿಖೆ ನಡೆಸಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಇದೀಗ ಒತ್ತಡವನ್ನು ಹೇರಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಏನಂದರೆ ಮರ್ಡರು, ಮಾಸ್ ಮರ್ಡರ್ ಕಾಮನ್ ಆಗಿಬಿಟ್ಟಿದೆ. ನೋಡಿ, ಇವತ್ತೇ ನೋಡಿ, ಗದಗ್ನಲ್ಲಿ ಒಂದೇ ಫ್ಯಾಮಿಲಿ 4 ಜನ ನಮ್ಮ ನಗರಸಭೆ ಉಪಾಧ್ಯಕ್ಷರ ಅವ್ರ ಎಂಟೈರ್ ಫ್ಯಾಮಿಲಿ ವೈಫೌಟ್. ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ 4 ಜನ ಅಲ್ಲಿನೂ ವೈಫೌಟ್ ಆಯಿತು. ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ. ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ, ಪೊಲೀಸರ ಹೆದರಿಕೆ ಇಲ್ಲ. ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಾಗಿ ಓಡಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಅವರಿಗೆ ರಾಜ ಮರ್ಯಾದೆ ಸಿಗ್ತಾ ಇದೆ. ಗುಂಡಾಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ನಲ್ಲಿ ರಾಜ ಮರ್ಯಾದೆ ಸಿಗೋದ್ರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬಹುದು. ಮತ್ತು ನಮ್ಮನ್ನು ದಕ್ಕಿಸ್ಕೊಳ್ಳುವಂಥ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ. ಇದು ಆ ಮಗು ಏನು ತಪ್ಪಿಲ್ಲ ಆಗಿದ್ದು. ಪರೀಕ್ಷೆ ಬರುವಂಥ ಸಂದರ್ಭದಲ್ಲಿ ಈ ಥರ ಆದರೆ ಮಕ್ಕಳಲ್ಲಿ ಯಾವ ರೀತಿ ಭಯ ಹುಡ್ತಿದೆ ಮತ್ತು ಪಾಲಕರಲ್ಲಿ ಮಕ್ಕಳನ್ನ ಕಾಲೇಜ್ ಕಳಿಸುವಂಥದ್ದು ಎಷ್ಟು ಸುರಕ್ಷತೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಿದೆ. ಸರ್ಕಾರ ಇದನ್ನು ಭಾಳ ಗಂಭೀರ ತಗೋಬೇಕು. ಯಾರ್ದೋ ವೈಯಕ್ತಿಕ ಸಂಬಂಧ ಎಲ್ಲ ಇದು ಇಡೀ ಸಮಾಜಕ್ಕೆ, ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರುವಂಥದ್ದು. ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ಸರಿಯಲ್ಲ. ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗೀತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ. ಇದು ಸರಿಯಲ್ಲ. ಇದರ ಹಿನ್ನೆಲೆ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂಥ ಶಕ್ತಿಗಳನ್ನು ಕೂಡ ದಮನ ಮಾಡಬೇಕು. ಇಲ್ಲ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಸಂಘರ್ಷಕ್ಕೆ ನಾಂದಿಯಾಗುತ್ತೆ. ಇದನ್ನು ಒನ್ ಆಫ್ ಕೇಸ್ ಅಂತ ತಗೋಬಾರ್ದು. ಇದರ ಹಿಂದಿರುವಂಥ ಪರಿಣಾಮಗಳು, ಮುಂದಾಗುವಂಥ ಪರಿಣಾಮಗಳು ಬಹಳ ಮುಖ್ಯ. ಅದಕ್ಕೆ ನನಗನ್ನಿಸ್ತಾ ಇದೆ ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲಿಯ ಸ್ಥಳೀಯ ಪೊಲೀಸರಿಂದ ಆಗಲ್ಲ. ನಾನು ನೋಡ್ತಾ ಇದ್ದೇನೆ ಹುಬ್ಬಳ್ಳಿ ಧಾರವಾಡದ ಪರಿಸ್ಥಿತಿ. ಇಲ್ಲಿಯ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ನಿಷ್ಕ್ರಿಯರಾಗಿದ್ದಾರೆ. ಯಾವುದೇ ಪ್ರಕರಣ ಬಂದರೆ ಮಾಮೂಲಾಗಿ ಅದನ್ನು ಟ್ರೀಟ್ ಮಾಡುವಂಥ ಪ್ರವೃತ್ತಿ ಇದೆ. ಅವ್ರ ಹೇಳಿಕೆಗಳು, ಅವ್ರಿಗೂ ತನಿಖೆ ಮಾಡ್ತಿರುವಂಥ ರೀತಿ ನಾನು ನೋಡಿದ್ದೇನೆ. ಬಹಳ ಹಗುರವಾಗಿ ತೆಗೆದುಕೊಳ್ತಾರೆ. ನಾವು ಬಹಳ ಗಂಭೀರ ತಗೊಳ್ತೇವೆ ಅಂತಾರೆ, ಆದರೆ ಯಾವುದೂ ಗಂಭೀರತೆ ಅವರ ತನಿಖೆಯಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಇದು ಒಂದು SIT ಮಾಡಬೇಕು. ಮತ್ತು ಈ ಥರದ ಪ್ರಕರಣಗಳೇನಿದ್ದಾವೆ, ಮಾಸ್ ಮರ್ಡರ್ಗಳು, ಇದರ ಬಗ್ಗೆ ಸರ್ಕಾರ ವಿಶೇಷವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಏನಂದರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದೀಗ SIT ತನಿಖೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ಹೇರಿದ್ದಾರೆ. ರಾಜ್ಯ ಸರ್ಕಾರ ಇದನ್ನು SIT ತನಿಖೆಗೆ ಒಪ್ಪಿಸಬೇಕು. ಸ್ಥಳೀಯ ಪೊಲೀಸರಿಂದ ತನಿಖೆ ಸಾಧ್ಯ ಇಲ್ಲ. ಯಾವುದೇ ಪ್ರಕರಣಗಳು ಬಂದರೂ ಕೂಡ ಸ್ಥಳೀಯ ಪೊಲೀಸರು
ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಇವತ್ತು ಎಲ್ಲ ಪ್ರಕರಣಗಳಂತೆ ಈ ಪ್ರಕರಣವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಗಂಭೀರ ಪ್ರಕರಣವಾಗಿ ಸರ್ಕಾರ ತೆಗೆದುಕೊಳ್ಬೇಕು. SIT ತನಿಖೆಯನ್ನು ಮಾಡಿಸ್ಬೇಕು. SIT ತಂಡ ರಚನೆ ಮಾಡಿ ತನಿಖೆಗೆ ಒಪ್ಪಿಸಬೇಕು. ಅದಾಗದ ಹೊರತು ಈ ಪ್ರಕರಣದ ಹಿಂದಿರ್ತಕ್ಕಂಥ ಸಮಾಜಘಾತುಕರು ಕಿಡಿಗೇಡಿಗಳಿಗೆ ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯ ಕಮಿಷನರ್ ಪೊಲೀಸರಿಂದ ಹಿಡಿದು ಎಲ್ಲರೂ ಕೂಡ ಪ್ರತಿ ಪ್ರಕರಣಗಳನ್ನು ಕೂಡ ಬಹಳ ಈಸಿಯಾಗಿ ತೆಗೆದುಕೊಳ್ತಾರೆ. ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ಈ ರೀತಿಯ ಘಟನೆಗಳು ಸಾಮಾನ್ಯ ಆಗೋಗಿದೆ. ನಾನು ಕೂಡ ನೋಡ್ತೀನಿ, ತನಿಖೆ ಮಾಡ್ತೀವಿ, ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತಾರೆ. ಆದರೆ ಅದನ್ನು ಅಷ್ಟಾಗಿ ಗಂಭೀರವಾಗಿ ತನಿಖೆ ಮಾಡದೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿನ ಪೊಲೀಸರು. ಹೀಗಾಗಿ ಇಲ್ಲಿನ ಪೊಲೀಸರಿಂದ ಆ ಯುವತಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. SIT ತಂಡ ರಚನೆ ಆಗಿ SIT ತಂಡದ ಮೂಲಕ ತನಿಖೆಯನ್ನು ಮಾಡಿಸಿದ್ದೆ ಆದರೆ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ. ಇಂಥ ಸಮಾಜಘಾತಕರನ್ನು ಸೆದೆಬಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಒಬ್ಬ ಮುಖ್ಯಮಂತ್ರಿ ಕೇವಲ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿ ಕೈ ತೊಳೆದುಕೊಳ್ಳಬಾರ್ದು. ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಿದರೆ ಅಂಥವ್ರಿಗೆ ಕಡಿವಾಣ ಹಾಕಬಹುದು. ಸೊ ಇದೊಂದು ಸಾಮಾನ್ಯ ಪ್ರಕರಣ ಅಂತ ಸರ್ಕಾರ ಪರಿಗಣಿಸಬಾರದು. ಸ್ಥಳೀಯ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಒಲವು ತೋರೋದಿಲ್ಲ. ಹೀಗಾಗಿ SIT ತನಿಖೆನೇ ಮಾಡಿಸಿ ಅಂತ ಇದೀಗ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಬಸವರಾಜ ಬೊಮ್ಮಾಯಿ ಅವರು ಸ್ಥಳೀಯ ಪೊಲೀಸರ ಅಜಾಗರೂಕತೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಕಾನೂನು ಸುವ್ಯವಸ್ಥೆ ಇವತ್ತು ಸರಿದಾರಿಗೆ ತರಬೇಕು ಅಂತಂದರೆ ಇಂಥ ಘಟನೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದ ಹೊರತು ಇಂಥ ಘಟನೆಗಳಿಗೆ ನಾವು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸಮಾಜಘಾತುಕ ಶಕ್ತಿಗಳಿಗೆ ಇವತ್ತು ಸರ್ಕಾರ ರಾಜಮರ್ಯಾದೆಯನ್ನು ಕೊಡ್ತಾ ಇದೆ. ಇವತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂಥ ಇಂಥ ಕಿಡಿಗೇಡಿಗಳನ್ನು ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಹೀಗಾಗಿ ದಿನಂಪ್ರತಿ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಇಂಥ ಘಟನೆಗಳಿಗೆ ಕಡಿವಾಣ ಹಾಕೋದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗ್ತಾ ಇದೆ. ಈ ಸಮಾಜಘಾತುಕರನ್ನು ಸರ್ಕಾರವೇ ರಾಜಮರ್ಯಾದೆ ಕೊಟ್ಟು ಇದೀಗ ಅವರನ್ನು ಸಾಕಿ ಸಲ್ಲುತ್ತಾ ಇದೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಸರ್ಕಾರ ನಿಜವಾಗ್ಲೂ ಸಮಾಜದ ಹಿತ ಕಾಯೋದಾದರೆ, ಕಾನೂನು ಸುವ್ಯವಸ್ಥೆಯನ್ನು ಸರಿದಾರಿಗೆ ತರೋದಾದರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ CMಗೆ ಇದೀಗ ಮಾಜಿ CM ಬಸವರಾಜ ಬೊಮ್ಮಾಯಿ ಒತ್ತಡವನ್ನು ಹೇರಿದ್ದಾರೆ. ಈಗಾಗಲೇ ಒಂದು ಕಡೆ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಈಗ ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನೇಹಾ ಅವರ ಕೊಲೆ ಮಾಡಿರುವಂಥ ಆರೋಪಿಗೆ ಗಂಭೀರ ಶಿಕ್ಷೆ ಆಗದ ಹೊರತು ನಾವ್ಯಾರೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಈ ಪ್ರತಿಭಟನೆಯ ಕಿಚ್ಚು ಹೊತ್ತಿಕೊಳ್ತಾ ಇದೆ. ಇತ್ತ ನೇಹಾ ಅವರ ಅಂತಿಮ ಕ್ರಿಯೆಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನೇಹಾ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸದಲ್ಲಿ ಗಣ್ಯರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ.